ಒಳ್ಳೆಯದನ್ನೇ ಕರ್ತನು ಒಳ್ಳೆಯದನ್ನೇ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ಹೌದು, ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು, ಎಷ್ಟು ಅನೇಕವಿದ್ದರು ಅದನ್ನೇನು ಮಾಡ್ತಾನಂತೆ? ಬಿಡಿಸಿ ಕಾಪಾಡ್ತಾನೆ. ದೇವರು ಬಿಡಿಸಿ ಕಾಯುವಾತನಾಗಿದ್ದಾನೆ. ಆಮೇಲೆ ಆದ್ದರಿಂದ 34ನೇ ಕೀರ್ತನೆ 1ನೇ ವಚನ, 34ನೇ ಕೀರ್ತನೆ 1ನೇ ವಚನ ಹೀಗೆ ಹೇಳುತ್ತದೆ. ಹೇಗೆ ಹೇಳುತ್ತದೆ? ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲೇ ಇರುವುದು. ಆಮೆನ್, ಆಮೆನ್, ಆಮೆನ್. ನಾನು ಯೆಹೋವನನ್ನು ಏನ್ ಮಾಡ್ತೀನಿ? ಎಡೆ ಬಿಡದೆ ಕೊಂಡಾಡುವೆನು, ಎಡೆ ಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು, ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನಿನ್ನ ಬಾಯಲ್ಲಿರುವಾಗ, ನಿನ್ನ ಹೃದಯದಲ್ಲಿರುವಾಗ, ನಿನ್ನ ಬಾಯಲ್ಲಿರ್ತಕ್ಕಂಥದ್ದು ನಿನ್ನ ಹೃದಯದಲ್ಲಿರ್ತಕ್ಕಂಥದ್ದು ನಿನ್ನ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ನಿನ್ನ ಮುಖಸ್ಥಿತಿ ಹೇಗಿದೆ, ನಿನ್ನ ಮನಸ್ಥಿತಿ ಹೇಗಿದೆ, ನಿನ್ನ ಹೃದಯದ ಸ್ಥಿತಿ ಹೇಗಿದೆ ಎಂಬುದಾಗಿ ಯಾವಾಗ ಗೊತ್ತಾಗುತ್ತೆ? ನಿನ್ನ ಮುಖ. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಫೇಸ್ ಇಸ್ ದ ಇಂಗ್ಲಿಷಲ್ಲಿ ಇಂಡೆಕ್ಸ್ ಆಫ್ ದ ಮೈಂಡ್. ನಮ್ಮ ಹೃದಯ ಮನಸ್ಸು ಹೇಗಿದೆಯೋ ಅದನ್ನು ನಮ್ಮ ಮುಖಚರ್ಯೆ ಗೊತ್ತಾಗುತ್ತಂದ್ರೆ. ದುಃಖ ಇರುವಾಗ ಹೇಗಿರ್ತೀವಿ, ದುಃಖ ಇರುವಾಗ ಹೇಗಿರ್ತೀವಿ, ಕೋಪ ಇರುವಾಗ ಹಿಂಗಿರ್ತೀವಿ, ಈ ಮೂಗಿನ ಹೊಳ್ಳು ಹಿಂಗಾಗುತ್ತೆ. ಕೋಪ ಇರುವಾಗ, ಸಂತೋಷ ಇರುವಾಗ ಹೇಗಿರ್ತೀವಿ, ಹೇಗಿರ್ತೀವಿ, ಸಂತೋಷ ಇರುವಾಗ ಹೇಗಿರ್ತೀವಿ. ನಿನಗೆ ಸಂತೋಷ ಬೇಕಾ, ಸಮಾಧಾನ ಬೇಕಾ, ನೀನು ಸ್ತುತಿಸು, ನೀನು ಹಾಡು, ನಿನ್ನ ದುಃಖದ ವೇಳೆಯಲ್ಲಿ ನಿನ್ನ ಎಲ್ಲ ಸಮಯಗಳಲ್ಲಿ ನೀನು ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ, ದೇವರನ್ನು ಗುಣಗುಡುತ್ತಾ ಇರುವಾಗ, ದೇವರನ್ನು ಗುಣಗುಟ್ಟಬೇಕು. ಹೇಗೆ? ಸ್ತುತಿ ಪದಗಳ ಮೂಲಕ ನೀನು ಗುಣಗುಟ್ಟುವಾಗ ಆ ಗುಣಗುಟ್ಟಕ್ಕೆ ಏನಾಗುತ್ತೆ ಗೊತ್ತಾ? ಸಂತೋಷವಾಗಿ ಮಾರ್ಪಾಡಿಸುತ್ತೆ, ಸಮಾಧಾನ ಮಾರ್ಪಾಡಿಸುತ್ತೆ. ನೋಡಿದ ತಕ್ಷಣ ಖುಷಿಯಾಗುತ್ತೆ. ಏನೋ ಇವರಲ್ಲಿ ಏನೋ ವಿಷಯ ಇದೆ, ಏನು ಇಷ್ಟು ಖುಷಿಯಾಗಿದೆಯಾ, ಏನು ಸಹೋದರಿ, ಏನು ಸಹೋದರ ಅಂತ ಕೇಳುವಾಗ ನನ್ನ ಹೃದಯದಲ್ಲಿ ಯಾರಿದ್ದಾರೆ ಗೊತ್ತಾ? ಸಂತೋಷಕ್ಕೆ ಮೂಲ ಕಾರಣನಾದ ದೇವರಿದ್ದಾರೆ. ಅದು ಯಾರು? ಯೇಸು. ಯಾರು? ಯೇಸು. ಯೇಸು ಅಂದ್ರೆ ರಕ್ಷಕ. ಆ ರಕ್ಷಕನು ನನ್ನನ್ನು ಕಾಪಾಡಿರುವುದರಿಂದ, ರಕ್ಷಕನು ನನ್ನನ್ನು ಉಳಿಸಿರುವುದರಿಂದ ನನಗೆ ಸಂತೋಷ ಇದೆ. ಆಮೆನ್, ಆಮೆನ್. ನನ್ನ ಎಲ್ಲ ಪಾಪಗಳಿಂದ, ನನ್ನ ಎಲ್ಲ ಶಾಪಗಳಿಂದ, ನನ್ನ ಎಲ್ಲ ದೋಷಗಳಿಂದ ನನ್ನನ್ನ ಏನ್ ಮಾಡಿದ್ದಾನೆ? ಬಿಡಿಸಿದ್ದಾನೆ, ಕಾಪಾಡಿದ್ದಾನೆ, ರಕ್ಷಿಸಿದ್ದಾನೆ. ಆದ್ದರಿಂದ ನನಗೆ ಸಂತೋಷ, ಆದ್ದರಿಂದ ನನಗೆ ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹಾಲೆಲೂಯ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೇ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹಾಲೆಲೂಯ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹೌದು, ಆತ ನಮ್ಮ ಪಾಪಗಳು ಶಾಪಗಳು ನೀಗಿಸಿರುವುದರಿಂದ, ಕ್ಷಮಿಸಿರುವುದರಿಂದ ನನ್ನ ಹೃದಯದಲ್ಲಿ ಸಂತೋಷ, ಸಮಾಧಾನ. ಆವಾಗ ಯಾವಾಗಲೂ ದೇವರನ್ನು ಸ್ತುತಿಸಬೇಕು, ಸ್ತುತಿಸಬೇಕು. ಆ ಸ್ತುತಿ ನಮ್ಮ ಹೃದಯದಲ್ಲಿರುವಾಗ ನಮಗೆ ಏನಾಗುತ್ತದೆ? ಸಂತೋಷ. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಎಲ್ಲಿರ್ಬೇಕಂತೆ? ಬಾಯಲ್ಲಿರ್ಬೇಕಂತೆ. ಕೆಲವರು ಹಾಡ್ತಾರೆ, ಇಲ್ಲಿಂದ ಹಾಡಿದ್ರೆ ಏನು ಪ್ರಯೋಜನ ಇಲ್ಲ, ಇಲ್ಲಿಂದ ಹಾಡಬೇಕು, ಹೃದಯಂತರಾಳದಿಂದ ಹಾಡಬೇಕು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ಸ್ತೋತ್ರದ ಗೀತೆ ನಿನ್ನ ಬಾಯಲ್ಲಿರುವಾಗ, ನಿನ್ನ ಮುಖದಲ್ಲಿ ಕಾಣಿಸುವಾಗ, ನೋಡ್ರಿ, ನನ್ನ ಮನಸ್ಸು ಆವಾಗ ಯಾರಲ್ಲಿ ಹಿಗ್ತಾ ಇರ್ತದೆ? ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸುವರು. ಆಮೆನ್, ಆಮೆನ್. ನಿನ್ನ ಮನಸ್ಸು ಯಾವಾಗ ಹಿಗ್ಗುತ್ತೆ, ನೀನು ಯಾವಾಗ ಸಂತೋಷವಾಗುತ್ತೆ. ಇನ್ನು ಕೆಲವರು ದುಃಖದಲ್ಲಿದ್ದಾರೆ,
ಕಣ್ಣೀರಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ. ಅವರು ನೋಡುವಾಗ, ನಿನ್ನನ್ನು ನೋಡುವಾಗ ಅವ್ರಿಗೆ ಏನಾಗುತ್ತೆ, ಒಂದು ರೀತಿಯ ಉಲ್ಲಾಸ ಉಂಟಾಗುತ್ತೆ, ಒಂದು ರೀತಿಯ ಆದರಣೆ ಉಂಟಾಗುತ್ತೆ, ಒಂದು ರೀತಿಯ ಸಮಾಧಾನ ಉಂಟಾಗುತ್ತೆ, ಒಂದು ರೀತಿಯ ಸಂತೋಷ ಉಂಟಾಗುತ್ತೆ. ಇದನ್ನು ದೀನರು ಕೇಳಿ ನೋಡಿ ಏನ್ ಮಾಡ್ತಾರೆ? ಸಂತೋಷಿಸುವರು. ಹಿಕ್ಕುವ ನಿನ್ನೊಟ್ಟಿಗೆ ಹಿಕ್ಕುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀನು ದೇವರನ್ನು ಸ್ತುತಿಸುವಾಗ ಮಾತ್ರ, ನೀನು ದೇವರನ್ನ ಆರಾಧಿಸುವಾಗ ಮಾತ್ರ, ನಿನ್ನ ಬಾಯಲ್ಲಿ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ ಉಚ್ಚಾರಣೆ ಮಾಡುವಾಗ ಹಾಗೇನಾಗುತ್ತೆ, ನಿನ್ನ ಮುಖದಲ್ಲಿ ಸಂತೋಷ ಹೋಗುತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಇನ್ನೊಂದು ವಚನ ಓದಿ. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಹಲ್ಲೆಲೂಯಾ. ಯಾರೊಡನೆ? ನನ್ನೊಬ್ಬನೇ ಅಲ್ಲ ರೀ, ನನ್ನ ಜೊತೆ ಬಂದ್ರೆ ಸೇರ್ಕೊಂಡ್ರೆ ಕೊಂಡಾಡುವೋ ಕೊಂಡಾಡುವೋ ಕಾವಲಿಗಲ್ ಮರೆದು ಮಾಡುವ, ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಹೌದು, ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕೈತಟ್ಟಿ ನಲಿದಾಡುವಾಗ, ಕೈತಟ್ಟಿ ಹಾಡುವಾಗ ನಮ್ಮೊಟ್ಟಿಗೆ ನೋಡಿ, ಆ ಸಣ್ಣ ಮಗು ಏನ್ ಮಾಡ್ತಾ ಇದ್ದಾನೆ? ನಾವು ಚಪ್ಪಾಳೆ ಹೊಡೆದು ನಾವು ಮರಿತೀವಿ. ಆದ್ರೆ ಸಣ್ಣ ಮಕ್ಕಳು ಏನ್ ಮಾಡ್ತಾರೆ? ಏನು ಸೌಂಡ್ ಬಂದಾಗ ಅವರು ಏನ್ ಮಾಡ್ತಾರೆ? ಚಪ್ಪಾಳೆ ತರ್ತಾರೆ. ಅಂದ್ರೆ ಆ ಚಪ್ಪಾಳೆ ಹೊಡ್ತಾ ಆ ಮಗುವಿನ ಸ್ಥಿತಿ ಹೇಗಿದೆ? ನಿಷ್ಕಲ್ಮಶವಾದ ಮನಸ್ಸು, ಕಲ್ಮಶ ಅನ್ನೋದೇ ಇಲ್ಲ. ಅದಕ್ಕೆ ಕೋಪ ಅನ್ನೋದಿಲ್ಲ, ದ್ವೇಷ ಅನ್ನೋದಿಲ್ಲ, ಹೊಟ್ಟೆ ಕಿಚ್ಚು ಅನ್ನೋದಿಲ್ಲ. ನಮ್ಗೇನಾಗುತ್ತೆ? ಒಬ್ಬರು ಚೆನ್ನಾಗಾಡಿದ್ರೆ ಚೆನ್ನಾಗಿ ಮಾಡ್ತಾನಲ್ಲ, ಬರಲ್ವಲ್ಲೋ ಹೊಟ್ಟೆ ಕಿಚ್ಚು ಪಟ್ಕೊಡ್ತಾರೆ. ಚೆನ್ನಾಗಿ ಓದ್ತಾನಲ್ವಾ, ನನ್ಗೆ ಓದಕ್ಕಾಗಲ್ಲ. ಅವ್ನು ಸುಂದರವಾಗಿ ಕಾಣ್ತಾನಲ್ಲ, ನನ್ನ ಮುಖ ಹಿಂಗಿದೆಯಲ್ಲ, ನೀನು ಹಿಂಗೆ ಹಂಗೆ ಅನ್ಕೊಡ್ತಾನೆ, ನೀನು ಹಂಗೆ ಇರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹಾಗಾಗಬೇಕು ಅನ್ನೋ ಮನಸ್ಸು ನಿನ್ನಲ್ಲಿ ಬರಬೇಕಾದ್ರೆ ಅವರು ಹೇಗೆ ಹಾಡ್ತಾರೆ, ಹೇಗೆ ಓದ್ತಾರೆ, ಹೇಗೆ ನಡೀತಾರೆ, ಹಾಗೆ ನಡೆಯೋದಕ್ಕೆ ಪ್ರಯತ್ನ ಪಡು. ಹಾಗಾದ್ರೆ ಅವ್ನು ಸಂತೋಷವಾಗಿ ಅದಕ್ಕೆ ಏನ್ ಕಾರಣ? ದೇವರ ವಾಕ್ಯ ಓದ್ತಾನೆ. ಅವ್ನು ಸಮಾಧಾನವಾಗಿರೋದಕ್ಕೆ ಏನ್ ಕಾರಣ? ದೇವರ ವಾಕ್ಯ ಓದ್ತಾರೆ, ದೇವರ ವಾಕ್ಯ ಓದ್ತಾರೆ, ದೇವರ ಹಾಡು ಹಾಡ್ತಾರೆ, ದೇವರ ಮಾರ್ಗದಲ್ಲಿ ನಡೀತಾರೆ. ಯೇಸು ಹೇಳಿದಾನೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವರ ಬಳಿಗೆ ಹೋಗ್ಬೇಕಾದ್ರೆ, ತಂದೆಯ ಬಳಿಗೆ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತನ ನಾಮದ ಮೂಲಕ, ಯೇಸು ಕ್ರಿಸ್ತನ ಮೂಲಕ ನೀವು ಹೋಗಬೇಕಾಗಿದೆ. ಆಮೆನ್. ಅದು ಹೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಏನು? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀನು ಆತನನ್ನ ನಿನ್ನ ನಡೆಯಿಂದ, ನಿನ್ನ ನುಡಿಯಿಂದ ಆತನನ್ನ ಘನಪಡಿಸಬೇಕು. ಕೆಲವರು ಬಾಯಿಂದ ಮಾತ್ರ ನಮ್ಮನ್ನೇನ್ ಮಾಡ್ತಾರೆ? ಹೊಗಳ್ತಾರೆ, ಹಿಂದೆ ತೆಗಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನನ್ನ ದೇವರು ನೀನು ಸ್ತುತಿಸುವಂತ ಸಮಯದಲ್ಲಿ ಆತನ ಸಂತೋಷವುಳ್ಳವನಾಗಿದ್ದಾನೆ, ಸಮಾಧಾನವುಳ್ಳವನಾಗಿದೆ, ಆತ ಖುಷಿ ಪಡಿಸೋನಾಗಿದೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕಾಗಿ ಅದನ್ನು ಸ್ತುತಿಸುವಾಗ ಹೊಸ 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 ಅದನ್ನು ಕೇಳಿ ದೀನರು ಕೇಳೇನ್ ಮಾಡ್ತಾರಂತೆ? ಸಂತೋಷಿಸುತ್ತಾರೆ. ದೀನರು ಕೇಳೇನ್ ಮಾಡ್ತಾರೆ? ಸಂತೋಷ ಪಡ್ತಾರೆ. ದೀನರು ಕೇಳಿ ಸಂತೋಷ ಪಡ್ತಾರೆ. ಅದಕ್ಕಾಗಿ ಬನ್ನಿರಿ, ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನ ಘನಪಡಿಸೋಣ. ಈಗ ನಾವೇನ್ ಮಾಡ್ತಾ ಇದ್ದೀವಿ? ಏನ್ ಮಾಡ್ತಾ ಇದ್ವಿ? ಆತನ ಹೆಸರನ್ನ ಘನಪಡಿಸ್ತಾ ಇದ್ದೀವಿ, ಮಹಿಮೆ ಪಡಿಸ್ತಾ ಇದ್ದೀವಿ, ಮಹಿಮೆ ಪಡಿಸ್ತಾ ಇದ್ದೀವಿ. ಯಾಕಂದ್ರೆ ಆತನೊಬ್ಬನೇ ಮಹಿಮೆಗೆ ಯೋಗ್ಯನು, ಆತನೊಬ್ಬನೇ ಘನತೆಗೆ ಯೋಗ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಗೀತಗಾರನೇ ಸ್ತುತಿಗೆ ಯೋಗ್ಯನು,
ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಕೊಂಡಾಡುವೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಕೊಂಡಾಡುವೆ ನೀವು ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನೀವು ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಆತನ ಹಾಗೆ ಯಾರು ಇಲ್ಲ ನೀನು ಆತನ ಸ್ತುತಿಸುವಾಗ ಆತನ ಖುಷಿ ಪಟ್ಟು ನಿನಗೆ ಏನ್ ಮಾಡ್ತಾರೆ ರಿವಾರ್ಡ್ ಕೊಡ್ತಾರೆ ಹಲ್ಲೆಲೂಯ ಆ ಹಿಂದಿನ ಕಾಲಗಳಲ್ಲಿ ರಾಜ್ಯರು ಅರಸರು ಮಹಾರಾಜರು ಸಮಯದಲ್ಲಿ ಹೊಗಳು ಭಟ್ರು ಇರ್ತಾ ಇದ್ರು ಅವ್ರನ್ನ ಹೊಗಳುವಾಗ ಓ ರಾಜಾಧಿರಾಜ ರಾಜ ಮಾರ್ತಾಂಡ ಬಹುಪರ ಅಂದ್ರೆ ಸಾಕು ಆ ರಾಜನಿಗೆ ಖುಷಿಯಾಗಿ ನನ್ನ ಖುಷಿ ಪಡಿಸಿ ತಗ ಏನು ತನ್ನ ಮೈ ಮೇಲೆ ಇರ್ತಕ್ಕಂಥ ಒಡವೆಯನ್ನು ತೆಗೆದು ತಗೋ ಖುಷಿಯಾಗಿ ತಗೋ ಹಲ್ಲೆಲೂಯ ಹಲ್ಲೆಲೂಯ ಅದೆಷ್ಟು ದಿವಸ ಇರುತ್ತೆ ಎಷ್ಟು ದಿವಸ ಇರುತ್ತೆ ಶಾಶ್ವತವಾಗಿರುತ್ತಾ ಇಲ್ಲ ಆದ್ರೆ ನನ್ನ ದೇವರು ನೀನು ಸ್ತುತಿಸುವಾಗ ಆತನು ಕೊಡ್ತಕ್ಕಂಥ ರಿವಾರ್ಡ್ ಆತನು ಕೊಡ್ತಕ್ಕಂಥ ಬಹುಮಾನ ಶಾಶ್ವತವಾಗಿ ನಿನ್ನೊಂದಿಗಿರುವಂತದ್ದಾಗಿದೆ ಅದು ಶಾಶ್ವತವಾದ ಏನು ಸಂತೋಷ ಶಾಶ್ವತವಾದ ಸಮಾಧಾನ ಶಾಶ್ವತವಾದ ನೆಮ್ಮದಿ ಶಾಶ್ವತವಾದ ಕೃಪೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಅದು ಶಾಶ್ವತವಾದದ್ದು ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೀತಿಸಿರ್ತಕ್ಕಂಥ ಪ್ರೇಮಿಸಿರ್ತಕ್ಕಂಥ ದೇವರನ್ನ ನೀನು ನಾನು ಏನ್ ಮಾಡ್ಬೇಕಂತೆ ಏನ್ ಮಾಡ್ಬೇಕು ಎಸ್ ನಾವು ಮಾತಾಡ್ತಾ ಇರ್ಬೇಕು ಸುಮ್ಮನೆ ಕೂತ್ಕೊಳ್ಬಾರ್ದು ಘನಪಡಿಸಬೇಕು ಅದನ್ನು ಮಹಿಮೆ ಪಡಿಸಬೇಕು ಅದನ್ನು ಹೊಗಳಬೇಕು ಹಲ್ಲೆಲೂಯ ಹಲ್ಲೆಲೂಯ ಆಗ ನೋಡ್ರಿ ನನ್ನ ಪ್ರಿಯ ದೇವರ ಮಕ್ಕಳೇ 4ನೇ ವಚನಕ್ಕೆ ಬರುವಾಗ 34ನೇ ಕೀರ್ತನೆ 4ನೇ ವಚನ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಆಮೆನ್ ಹಾಗಾದ್ರೆ ನಿನಗೆ ಭೀತಿ ಇದೆ ನಿನಗೆ ಸಮಸ್ಯೆ ಇದೆ ನಿನಗೆ ಚಿಂತೆ ಇದೆ ನಿನಗೆ ಕಣ್ಣೀರಿದೆ ನಿನಗೆ ವೇದನೆ ಇದೆ ಈ ಎಲ್ಲವುಗಳ ಮಧ್ಯದಲ್ಲಿ ನೀವೇನ್ ಮಾಡ್ಬೇಕಂತೆ ಯೆಹೋವನ ಸನ್ನಿಧಿಯಲ್ಲಿ ನೀವು ಬೇಡಿಕೊಳ್ಳಬೇಕು ಬೇಡಿಕೊಳ್ಳಬೇಕು ಮತ್ತ ಬೇಡಿಕೊಳ್ಳಿರಿ ನಿಮಗೆ ತಟ್ಟಿರಿ ನಿಮಗೆ ಹೂಡಿಕಿರಿ ನಿಮಗೆ ನೀವು ಮನೆಗೆ ಬಂದಿದ್ದೀರಿ ಮನೆ ಹತ್ರ ಬಂದು ಡೋರ್ ಹತ್ರ ನಿಂತ್ಕೊಂಡು ನೀವು ನಿಂತ್ಕೊಂಡೇ ಇದ್ರಿ ಒಳಗಡೆ ಇರ್ತಾರೆ ಹೊರಗಡೆ ಇರೋ ಹೊರಗಡೆ ಇರ್ತಾರೆ ಏನ್ ಮಾಡ್ಬೇಕು ತಟ್ಟಬೇಕು ಇಲ್ಲಾಂದ್ರೆ ಒಂದು ದಿವಸ ನಿಂತ್ಕೊಂಡ್ರು ಏನೋ ಇವರು ಹೊರಗಡೆ ಹೋಗ್ಬೇಕು ಅಂತ ಬಂದ್ರೆ ಮಾತ್ರ ನೀವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಅಲ್ಲೇ ನಿಂತ್ಕೊ ಅದಕ್ಕಾಗಿ ತಟ್ಟಬೇಕು ನೀನು ತಟ್ಟುವಾಗ ತೆರೆಯಲ್ಪಡುತ್ತೆ ಕರ್ತನ ಸಮ್ಮುಖದಲ್ಲಿ ನೀನು ಬೇಡಿಕೊಳ್ಳುವಾಗ ಪ್ರಾರ್ಥನೆ ಮಾಡುವಾಗ ಆತನು ಉತ್ತರ ಕೊಡುವವನಾಗಿದ್ದಾನೆ ಆಮೆನ್ ಆಮೆನ್ ಎಲ್ಲಾ ಭೀತಿಯಿಂದ ಬಿಡಿಸಿದನು ನನ್ನ ಪ್ರಿಯ ದೇವರ ಮಕ್ಕಳು ಯಾಕಂದ್ರೆ ನೋಡ್ರಿ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಆಗ ನಿನ್ನ ತಪ್ಪಿಸ್ಬೇಕಾ ಬಿಡಿಸ್ಬೇಕಾ ನೀನೇನ್ ಮಾಡ್ಬೇಕು ಅಪ್ಪ ಏಸಪ್ಪ ನನ್ನ ಸರ್ವಸ್ವ ನೀನಪ್ಪ ನನ್ನ ರಕ್ಷಕ ನೀನಪ್ಪ ನೀನಲ್ಲದೆ ನನಗೆ ಯಾರಿದ್ದಾರಯ್ಯ ಈ ಲೋಕದಲ್ಲಿ ನೀನಲ್ಲದೆ ನನಗೆ ಯಾರಿದ್ದಾರೆ ನೀನೇ ನನಗೆ ಸಕಲವೂ ಆಗಿದ್ದೀಯ ಈಗ ನನ್ನನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇನೆ ಅಂತ ಹೇಳುವಾಗ ನೀನು ತಗ್ಗಿಸಿಕೊಳ್ಳುವಾಗ ಆತನಿಂದ ನಾನೇನ್ ಮಾಡ್ತಾನೆ ಎತ್ತುತ್ತಾನೆ ನಿಲ್ಲಿಸ್ತಾನೆ ನೀನು ಬಿದ್ದಂತ ಸ್ಥಿತಿಯಿಂದ ನಿನ್ನ ಕೈ ಹಿಡಿದು ಮೇಲೆ ಎತ್ತಿ ಹೇಗೆ ನಿಲ್ಲಿಸ್ತಾರೆ ಗೊತ್ತಾ 40ನೇ ಕೀರ್ತನೆ 2ನೇ ವಚನ ಕೀರ್ತನೆಗಳು 40 ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು
ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆಮೆನ್. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆ ನಾಶನದ ಗುಂಡಿಯಲ್ಲಿ ಬೀಳುವಾಗ ಅದು ನಾಶ ಆಗ್ಬೇಕಷ್ಟೇ. ಆದರೆ ಆ ನಾಶನದ ಗುಂಡಿಯಿಂದ ನಿನ್ನನ್ನು ಮೇಲಕ್ಕೆ ಎತ್ತಿರುವುದು ಮಾತ್ರವಲ್ಲ, ಎತ್ತಿ ಎಲ್ಲಿ ನಿಲ್ಲಿಸ್ತಾನಂತೆ? ಬಂಡೆ ಮೇಲೆ. ಹಲ್ಲೆಲೂಯಾ. ಮತ್ತೆ ಎತ್ತಿಬಿಟ್ಟು ಆ ಕೆಸರಲ್ಲಿ ನಿಲ್ಲಿಸ್ಬಿಟ್ರೆ ಮತ್ತೆ ಬಿದ್ದಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನೀನು ಅದರಲ್ಲಿ ಬೀಳಬಾರ್ದು ಅಂತ ಹೇಳಿ ಅದನ್ನೇನ್ ಮಾಡ್ತಾನೆ? ಬಂಡೆ ಮೇಲೆ ಇರ್ತಾನೆ. ಆ ಬಂಡೆ ಹೇಗಿರುತ್ತಂತೆ? ಸ್ಥಿರವಾಗಿ. ನನ್ನ ಹೆಜ್ಜೆಯನ್ನು ಬಂಡೆಯ ಮೇಲೆ ದೃಢವಾಗಿ ಹೆಜ್ಜೆ ಇಡುವಂತೆ ದೃಢವಾಗಿ ಹೆಜ್ಜೆ ಇಡುವಂತೆ. ಬಂಡೆ ಅಂದ್ರೆ ಆಗ ಧೈರ್ಯವಾಗಿ ಇಡಬಹುದು. ಆ ಬಂಡೆ ಗಟ್ಟಿಯಾಗಿದೆ, ಬಂಡೆ ಗಟ್ಟಿಯಾಗಿದೆ, ನನಗೇನು ಭಯ ಇಲ್ಲ, ನಾವು ದೃಢವಾಗಿ ಹೆಜ್ಜೆ ಇಡಬೇಕು. ಆ ಬಂಡೆ ಯಾರು? ಆಮೆನ್. ಆ ಬಂಡೆ ಯಾರು? ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿನ್ನನ್ನು ನಿಲ್ಲಿಸಿ ನಿನ್ನನ್ನು ದೃಢಪಡಿಸ್ತಾನೆ, ನಿನ್ನನ್ನು ಬಲಪಡಿಸ್ತಾನೆ, ನಿನ್ನನ್ನು ರಕ್ಷಿಸ್ತಾನೆ, ನಿನ್ನನ್ನು ಉನ್ನತಿಗೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ ಗೊತ್ತಾ? ನೀನು ಸ್ತುತಿಸುವಾಗ, ಯಾವಾಗ ನೀನು ಆರಾಧಿಸುವಾಗ, ಯಾವಾಗ ನೀನು ಆತನನ್ನ ಮಹಿಮೆ ಪಡಿಸುವಾಗ. ನಾವು ಮಹಿಮೆ ಪಡಿಸಬೇಕು. ಯಾರಾದ್ರೂ ಒಬ್ರು ನಮ್ಮ ತಗೊಂಡೋಗ ಅಲ್ಲಿ ಬಿಟ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತೀವಿ. ಯಾರಾದ್ರೂ ಕೊಟ್ರೆ ನಮ್ಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳಿ. ಆದ್ರೆ ದೇವರಿಗೆ ಬೆಳಿಗ್ಗೆ ತಕ್ಷಣ ಥ್ಯಾಂಕ್ಸ್ ಹೇಳ್ತೀವ? ಹೊಸ ದಿನ ಕೊಟ್ಟಿದ್ದೀಯಪ್ಪ, ಸ್ತೋತ್ರ. ಈ ಒಂದು ಹೊಸ ದಿನ 8 ತಿಂಗಳುಗಳ ಕಾಲ ನಮ್ಮನ್ನು ಕಣ್ಮಣಿಯಾಗಿ ಕಾಪಾಡಿದ್ದಾರೆ. ಕಳೆದ ದಿನಗಳನ್ನು ನಾವು ನೆನೆಸಿಕೊಳ್ಳುವುದಾದ್ರೆ ಭಯಂಕರವಾಗಿತ್ತು, ಘೋರ ಭಯಂಕರವಾಗಿತ್ತು. ಮಳೆ ಕಾರಣ ಸುಂದರವಾದ ನಾಡು. ಎಂತ ನಾಡಂತೆ? ಸುಂದರವಾದ ವೈನಾಡು. ಒಂದೇ ಒಂದು ದಿನದಲ್ಲಿ ಒಂದು ಗಂಟೆಗಳಲ್ಲಿ ಆ ಮಳೆ ಬಂದದ್ರಿಂದ ಆ ಸುಂದರವಾದ ನಾಡು ಏನಾಗಿತ್ತು? ಎಲ್ಲ ಕೊಚ್ಕೊಂಡು ಅಲ್ಲಿ ಅದು ಇದೇನಾ ಪರಿಚಯ ಗುರುತು ಸಿಗದ ಹಾಗೆ ಹೋಯ್ತು. ಹಾಗಾದ್ರೆ ನನ್ನ ಪ್ರಿಯ ದೇವರ ಮಕ್ಕಳೇ, ಅಂಥ ಪರಿಸ್ಥಿತಿಗಳಿಂದ ನನ್ನನ್ನು ತಪ್ಪಿಸಿ. ನಮ್ಮ ಕಡೆನೂ ಮಳೆ ಆಯ್ತು, ನಮ್ಮ ಕಡೆನೂ ಮಳೆ, ಹೊರಗಡೆ ಬರಕ್ಕಾಗಲ್ಲ. ಎಷ್ಟೋ ಜನ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನರು ಕೊಚ್ಕೊಂಡೋಗಿದ್ದಾರೆ. ಆದ್ರೆ ನಿನ್ನನ್ನು ದೇವರು ಹೇಗೆ ಕಾಪಾಡಿದ್ದಾರೆ? ಕಣ್ಮಣಿಯ ಹಾಗೆ ಕಾಪಾಡಿ ಸಜೀವವಾಗಿಟ್ಟಿರೋದ್ರಿಂದ ಆಗ ನೀವು ಏನ್ ಮಾಡ್ಬೇಕು? ಸ್ತೋತ್ರ ಮಾಡಬೇಕು, ಮಹಿಮೆ ಸಲ್ಲಿಸಬೇಕು. ನೀನು ಮಾಡಿದ ಉಪಕಾರ, ನೀನು ಮಾಡಿದ ಸಹಾಯ ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವಾಗ ಆತನು ಸಂತೋಷಗೊಳ್ಳುವನಾಗಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಆದ್ರಿಂದ ಆತನನ್ನ ಸಂತೋಷವಾಗಿ ಉಲ್ಲಾಸಕರವಾಗಿ ನಾವೇನ್ ಮಾಡ್ಬೇಕಂತೆ? ಸ್ತುತಿ ಮಾಡಿ. ಅಪ್ಪ, ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನಾನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನಾನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ನೋಡಿದ್ರ ಯಾಕೆ? ಆತ ನಮ್ಮನ್ನು ಸುಂದರವಾಗಿ ರೂಪಿಸಿ ನಿಲ್ಲಿಸಿದ್ದಾನೆ. ಆಮೆನ್. ನಮ್ಮನ್ನು ಕಾಪಾಡಿದ್ದಾನೆ. ಆಮೆನ್. ನಮ್ಮನ್ನು ರಕ್ಷಿಸಿದ್ದಾನೆ. ಆಮೆನ್. ಈಗ ನಾವು ಬರಬೇಕಾದ್ರೆ ಗಾಡಿಗಳಲ್ಲಿ ಬಂದಿದ್ದೀವಿ. ಎಷ್ಟು ಜನ ಗಾಡಿಯಲ್ಲಿ ಬರಬೇಕಾದ್ರೆ ತಲುಪಬೇಕಾದ ಸ್ಥಳವನ್ನು ತಲುಪಿಲ್ಲ. ಮಧ್ಯದಲ್ಲಿ ಅನಾಹುತಗಳಾಗಿ, ಆಕ್ಸಿಡೆಂಟ್ಗಳಾಗಿ, ಮಧ್ಯದಲ್ಲಿ ಕೈ ಕಾಲು ಮುರಿದುಕೊಂಡು. ಆದರೆ ದೇವರು ನನ್ನನ್ನು ಕಾಪಾಡಿದ್ದಾರೆ, ನಿನ್ನನ್ನು ಕಾಪಾಡಿದ್ದಾರೆ. ವಾಕ್ಯ ಕೇಳ್ತಕ್ಕಂಥ ನಿನ್ನನ್ನು ಕಾಪಾಡಿದ್ದಾರೆ. ಕೇಳ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ, ನೋಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಆಮೆನ್, ಆಮೆನ್. ಉಸಿರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತ?
ಯಾವಾಗಲೂ ಸ್ತೋತ್ರ ಮಾಡಬೇಕು, ಯಾವಾಗಲೂ ಮಹಿಮೆ ಸಲ್ಲಿಸಬೇಕು, ಯಾವಾಗಲೂ ಘನತೆ ಸಲ್ಲಿಸಬೇಕು. ಆದ್ರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನೀನು ಸ್ತುತಿಸುವುದಾದ್ರೆ, ನೀನು ಸ್ತುತಿಸುವುದನ್ನು ಆಶೀರ್ವದಿಸಲ್ಪಡ್ತೀಯ. ನೀನು ಗುಣಗುಟ್ರೆ, ಸ್ತುತಿಸಿದರೆ ಸೈತಾನ್ ಓಡುವ, ಗುಣಗಿದರೆ ತಿರುಗಿ ಬರುವ. ಸ್ತುತಿಸಿದರೆ ಸೈತಾನ್ ಓಡುವ, ಗುಣಗಿದರೆ ತಿರುಗಿ ಬರುವ. ಸ್ತುತಿಸಿ ಹಾಡಿ ಎರಿಕೋ ಹಿಡಿದು ನಡೆದು ಹಾಡಿ ಕೋಟೆ ಕೆಡವಿ. ಸ್ತುತಿಸಿ ಹಾಡಿ ಎರಿಕೋ ಹಿಡಿದು ನಡೆದು ಹಾಡಿ ಎರಿಕೋ ಹಿಡಿಯುವ. ಸ್ತುತಿಸಿದರೆ ಸೈತಾನ್ ಓಡುವ, ಗುಡುಗಿದರೆ ತಿರುಗಿ ಬರುವ. ನೀನು ಯಾವಾಗ ಸ್ತುತಿಸ್ತೀಯೋ, ನೀನು ಯಾವಾಗ ಆರಾಧನೆ ಮಾಡುತ್ತೀಯೋ, ಕರ್ತನು ನಿನ್ನನ್ನು ಬಲಪಡಿಸ್ತಾನೆ, ನಿನ್ನನ್ನು ಆಶೀರ್ವದಿಸ್ತಾನೆ, ನಿನ್ನನ್ನು ರಕ್ಷಿಸ್ತಾನೆ, ನಿನ್ನ ಉನ್ನತಿಗೆ ತರುತ್ತಾನೆ. ಆದ್ರೆ ನೀನು ಮಾಡಿದಂತ ಕೆಲವು ಕಾರ್ಯಗಳನ್ನ ನೀನು ಆತನು ಮಾಡಿದ ಗುಣಗುಟ್ಟು ಮಾಡುವುದಾದ್ರೆ, ಗುಣಗುಟ್ಟಿದ್ರೆ, ಇಸ್ರಾಯೇಲರು ಐಗುಪ್ತ ದೇಶದ ಹೊರಗಡೆಯಿಂದ ಬಂದಾಗ, ಅಲ್ಲಿ ಬಿಡಿಸಿ ತಂದಾಗ ದೇವರು ಅನೇಕ ಅದ್ಭುತಗಳು ಮಾಡಿದ್ರು ಕೂಡ ಆಗಾಗ ಗುಣಗುಟ್ಟಿ ಅನೇಕ ರೀತಿಯಲ್ಲಿ ಸಾಯ್ತಾರೆ. ಭೂಮಿ ಬಿರಿದು ಸಾಯ್ತಾರೆ, ಹಾವುಗಳಿಂದ ಕಚ್ಚಿಸ್ಕೊಂಡು ಸಾಯ್ತಾರೆ, ಬೆಂಕಿಯಿಂದ ಸಾಯ್ತಾರೆ. ಯಾಕೆ? ದೇವರ ಕೋಪಕ್ಕೆ ಗುರಿಯಾಗಿ. ಹಾಗಾದ್ರೆ ನಾವು ಗುಣಗುಟ್ಟುವ ಸ್ವಭಾವ ಮನುಷ್ಯನಿದೆ. ಗುಣಗುಟ್ಟುದಕ್ಕಂದ್ರೆ ನಾವು ಬಿಟ್ಟು ಬಿಡ್ಬೇಕು. ದೇವರು ಮಾಡಿದ ಉಪಕಾರಗಳನ್ನ ನಾವೇನ್ ಮಾಡ್ಬೇಕು? ಯಾವಾಗಲೂ ಒಂದು ಸಲ, ಒಂದು ಕ್ಷಣ ಅಲ್ಲ, ನಾವು ಯಾವಾಗಲೂ ದೇವರನ್ನು ಸ್ತುತಿಸುವುದಾಗಿರ್ಬೇಕು. ಆಮೇಲೆ ಆಗಿರುವಂತ ಸಮಯದಲ್ಲಿ ನಿನ್ನ ತಪ್ಪಿಸಿ ಕಾಪಾಡ್ತಾನೆ, ನಡೆಸ್ತಾನೆ, ಬಲಪಡಿಸ್ತಾನೆ. ಅಷ್ಟು ಮಾತ್ರವಲ್ಲ, ಆದುದರಿಂದ 5ನೇ ವಚನ ಬಹಳ ಪ್ರಾಮುಖ್ಯವಾದ ವಚನ. 5ನೇ ವಚನ, ಕೀರ್ತನೆಗಳು 34 5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆದ್ರಿಂದ ನೀನು ಆತನನ್ನು ದೃಷ್ಟಿಸುವಾಗ, ಯಾರನ್ನ? ಕರ್ತನನ್ನು ದೃಷ್ಟಿಸುವಾಗ, ಯೇಸುವನ್ನು ದೃಷ್ಟಿಸುವಾಗ ನಿನ್ನ ಮುಖ ಪ್ರಕಾಶಗೊಳ್ಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಪ್ರಕಾಶವುಳ್ಳವನಾಗಿದ್ದಾನೆ. ನಾನು ಲೈಟ್ ಕಡೆ ನೋಡಿ ನನ್ನ ಮುಖ ಆ ಕಡೆ ನೋಡಿದ್ರೆ ಆ ಬೆಳಕು ನನ್ನ ಮೇಲೆ ಬರುತ್ತೆ. ನೋಡ್ತಕ್ಕಂಥ ನನ್ನ ಮುಖದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಈ ಕಡೆ ತಿರುಗಿದ್ರೆ ಗೊತ್ತಾಗಲ್ಲ, ಈ ಕಡೆ ತಿರುಗಿದ್ರೆ ಬೆಳಕು. ಹಾಗಾದ್ರೆ ಆ ಬೆಳಕನ್ನು ನೀನು ನೋಡುವಾಗ ನಿನ್ನನ್ನು ಬೆಳಕಿನವರಾಗಿ ಮಾಡ್ತಾರೆ. ಆಮೇಲೆ ಅದಕ್ಕಾಗಿ ಹೇಳಿದರೆ, ನೀವು ಲೋಕಕ್ಕೆ ಇನ್ನೊಂದು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಇನ್ನೊಂದು ಸಾಕ್ಷಿಯಾಗಿದೆ, ನೀವು ಲೋಕಕ್ಕೆ ಇನ್ನೊಂದು ಪರಿಮಳ ದ್ರವ್ಯವಾಗಿದ್ದೀರಿ. ಆಮೇಲೆ ಕರೆಕ್ಟಾ? ನೀವು ಲೋಕಕ್ಕೆ ಏನಾಗಿದ್ದೀರಿ? ಪರಿಮಳ. ಪರಿಮಳ ಅಂದ್ರೆ ಎಂತ ವಾಸನೆ? ದುರ್ವಾಸನೆ ಅಲ್ಲ, ಸುವಾಸನೆ. ಎಂತ ವಾಸನೆ? ಸುವಾಸನೆ ಕೊಡ್ತಕ್ಕಂಥವರು, ಸುವಾಸನೆ ಕೊಡ್ತಕ್ಕಂಥವ್ರು. ಹಲ್ಲೆಲೂಯಾ. ಸಾಕ್ಷಿ ಕೊಡ್ತಕ್ಕಂಥವ್ರು. ಆಮೆನ್. ಹಲ್ಲೆಲೂಯಾ. ಹೇಗೆ ಸಾಕ್ಷಿ ಕೊಡ್ತೀಯ? ಸುವಾಸನೆ ಹೇಗೆ ಬರುತ್ತೆ? ನಿನ್ನಲ್ಲಿರ್ತಕ್ಕಂಥ ಸಂತೋಷ ನಿನ್ನ ಮುಖದಲ್ಲಿ ಕಾಣುತ್ತೆ. ನಿನ್ನ ಮುಖದಲ್ಲಿರ್ತಕ್ಕಂಥ ಕಾಣುವಿಕೆ ಆ ಸಂತೋಷವನ್ನು ಇನ್ನೊಬ್ಬರು ನೋಡಿ ಸಂತೋಷ ಪಡ್ತಾರೆ, ಇನ್ನೊಬ್ಬರು ನೋಡಿ ಖುಷಿ ಪಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯಾವಾಗಲೂ ಆತನನ್ನು ದೃಷ್ಟಿಸುವರಾಗಿರೋಣ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನೀನು ಮನುಷ್ಯರನ್ನ ನಂಬಿಕೊಂಡು, ಮನುಷ್ಯರನ್ನು ನಿರೀಕ್ಷಿಸಿಕೊಂಡು, ಮನುಷ್ಯರ ಮೇಲೆ ಭರವಸೆ ಬಿಟ್ಟು ನೀನು ಜೀವಿಸುವುದಾದ್ರೆ ನಿನಗೇನಾಗುತ್ತೆ? ಅವಮಾನ, ನಿನಗೇನಾಗುತ್ತೆ? ಬೇಸರ, ನಿನಗೇನಾಗುತ್ತೆ? ಸಂತೋಷ ಸಿಗೋದಿಲ್ಲ. ಕೊನೆಗೆ ದುಃಖ, ವೇದನೆ, ಸಮಸ್ಯೆ ಸಿಗುತ್ತೆ. ಅದನ್ನು ಕರ್ತನನ್ನು ನಿರೀಕ್ಷಿಸುವ, ಕರ್ತನನ್ನು ದೃಷ್ಟಿಸುವಾಗ ನಿನಗೆ ಬಲ. ಹಾಗಾದ್ರೆ ನಾವು ಆತನನ್ನ ದೃಷ್ಟಿಸೋಣ. ಎಷ್ಟು ಜನ ನೋಡೋಕೆ ಸಿದ್ಧರಾಗಿದ್ದೀರಿ? ಎಷ್ಟು ಜನ ನೋಡೋಕೆ ಸಿದ್ಧರಾಗಿದ್ದೀರಿ? ಹಲ್ಲೆಲೂಯಾ. ನಾನು ಕಣ್ಣೆತ್ತಿ ಪರ್ವತವನ್ನು ನೋಡುತ್ತಾನೆ, ನನ್ನ ಸಹಾಯ ಇಲ್ಲಿಂದ ಬರುತ್ತದೆ. ಭೂಮಿ, ಆತನ ಯಾರ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಆಮೆನ್. ಯೆಹೋವನಿಂದಲೇ ಆತನು ನಮಗೆ ಸಹಾಯ ಕೊಡುವವನಾಗಿದ್ದಾನೆ. ಹಾಗಾದ್ರೆ ನಿನ್ನ ಎಲ್ಲಾ ಸಮಯದಲ್ಲಿ, ನಿನ್ನ ದುಃಖದ ವೇಳೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಚಿಂತೆಯ ವೇಳೆಯಲ್ಲಿ, ಸಮಸ್ಯೆಯ ವೇಳೆಯಲ್ಲಿ ನೀನು ಆತನನ್ನು ದೃಷ್ಟಿಸು, ಕೂಗು, ಕರೆ.
ಕನ್ನಡದ ಇಂಗ್ಲಿಷ್ ಅಲ್ಲಿ ಬಹು ಚೆನ್ನಾಗಿ ಕಾಲ್ ಟು ಮೀ ಐ ವಿಲ್ ಡೆಲಿವರ್ ಯು. ನನ್ನ ಕೇಳಕ್ಕೆ ನಾನು ಬಿಡಿಸ್ತೇನೆ. 50ನೇ ಕೀರ್ತನೆ 15ನೇ ವಚನ. 50ನೇ ಕೀರ್ತನೆ 15ನೇ ವಚನ. ಎಂತ ಸಮಯದಲ್ಲಂತೆ? ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ? ಕಷ್ಟದ ದಿನದಿ ನನ್ನ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋರಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋರಿ ನೀನೇನಯ್ಯ. ಆಶ್ರಯವು ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ನಮ್ಮ ಆಧಾರ ಕರ್ತನಾಗಿರ್ತಕ್ಕಂಥ, ನಮ್ಮ ಆಶ್ರಯ ಬಂಡೆಯಾಗಿರ್ತಕ್ಕಂಥ, ಕೋಟೆಯಾಗಿರ್ತಕ್ಕಂಥ, ಗುರಾಣಿಯಾಗಿರ್ತಕ್ಕಂಥ ಯೇಸುವನ್ನ ದೃಷ್ಟಿಸು. ನೀನು ಅದನ್ನು ಸ್ತುತಿಸು. ನಿನ್ನ ಜೀವಿತದ ಕಷ್ಟದಿಂದ ತಪ್ಪಿಸಿ ಕಾಪಾಡುತ್ತಾನೆ. ನಾವು ಯಾವಾಗಲೂ ಏನ್ ಮಾಡ್ಬೇಕಂತೆ? ಮರ್ತೋಗ್ಬಿಡ್ತೀವಿ. ಫಸ್ಟ್ ಎಲ್ಲ ಮರ್ತೋಗ್ಬಿಡ್ತಾರೆ. ಮಾಡಬಾರ್ದು. ದೇವರನ್ನ ಎಡೆಬಿಡದೆ ಕೊಂಡಾಡಬೇಕು, ಎಡೆಬಿಡದೆ ಸ್ತುತಿಸಬೇಕು. ಆ ಸಹೋದರ ಹಾಡುವಂತ ಸುಂದರವಾದ ಮನೆಯಲ್ಲಿ ಎಂತಾಗಿದೆ? ಜಯ ಗೀತವ ಹಾಡುವೆವು, ಚಿಯೋ ಮದಲಿಂಗನಿಗೆ, ಚಿಯೋ ಮದಲಿಂಗನಿಗೆ. ಅದನ್ನು ಮದಲಿಂಗನು, ಆ ಮದಲಿಂಗನ ಏನ್ ಮಾಡ್ಬೇಕು? ಸುಂದರವಾದ ಮನೆಯಲ್ಲಿ ಜಯ ಗೀತೆ ಹಾಡ್ತಾರೆ. ಹಾಲೆಲೂಯಾ. ನಾವು ಹಾಡುವಂತ ಸಮಯದಲ್ಲಿ ದೇವರು ಮಾಯ ಮಾಡುತ್ತಾರೆ. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಸ್ತುತಿಸುವುದನ್ನು ಕಲ್ತುಕೋ, ನೀನು ಸ್ತುತಿಸುವುದನ್ನು ಕಲ್ತುಕೋ. ಎಲ್ಲ ಸಮಯದಲ್ಲಿ, ಎಲ್ಲ ಸಮಯದಲ್ಲಿ ಕಷ್ಟ, ನಷ್ಟ, ದುಃಖ, ವೇದನೆ, ಸಾಲ, ಚಿಂತೆ, ರೋಗ, ಬಾಧೆ ಎಲ್ಲ ಸಮಯ. ಆದ್ರೆ ನಾವೇನ್ ಮಾಡ್ತೀವಿ? ಅಷ್ಟು ತಲೆನೋವು ಬಂದ್ರೆ ಡಾಕ್ಟರ್ ಎಲ್ಲಿದ್ದಾರೆ, ಜ್ವರ ಬಂದ್ರೆ ಡಾಕ್ಟರ್ ಎಲ್ಲಿದ್ದಾರೆ, ಒಂದು ನೆಗಡಿ ಬಂದ್ರೆ ಡಾಕ್ಟರ್ ಎಲ್ಲಿದ್ದಾರೆ. ಯಾರನ್ನ ನೋಡ್ತೀಯಾ? ಯಾರು ನೋಡ್ತೀಯ? ಫಸ್ಟ್ ವೈದ್ಯ ನೋಡ್ತಾ ಇದ್ದೀಯಾ? ವೈದ್ಯನ ಹತ್ರ ಹೋಗಿ ಒಂದು 500 ರೂಪಾಯಿ ಕೊಟ್ಟು ಒಂದು ಅಂತ ಚುಸ್ಕೊಂಡ ಮೇಲೆ ಆವಾಗ ನಿನಗೆ ಹೋಗ್ಬೇಕು. ನೀನ್ ಯಾರು ನೋಡ್ಬೇಕು? ಫಸ್ಟ್ ನೀನು ಈ ಕಟ್ಟನೆ ಮೊದಲು ಅದನ್ನ ದೃಷ್ಟಿಸು, ಅದನ್ನು ಕೂಗು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸಭೆಯಲ್ಲೂ ಕೂಡ ಹಾಗೇ ಮಾಡ್ತಾ ಇದ್ರು ಮೊದಲು ಎಲ್ಲರೂ. ಹೇಳಿದೆ, ನೀವು ಯಾರನ್ನ ಕೂಗ್ತೀರಿ? ಫಸ್ಟ್ ದೇವ್ರು ನೋಡ್ರಿ, ದೇವ್ರ ಕೂಗ್ರಿ. ದೇವ್ರ ಮಾಡ್ಬೇಕಾದ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಹೇಳಿದಾಗಿಂದ ನಾವು ನೈಟಲ್ಲಿ ಕೆಲವು ಸಮಯಗಳಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 12 ಗಂಟೆ ಗಾಢವಾದ ನಿದ್ರೆಯಲ್ಲಿ ನಿದ್ರೆ ನಿಂತವರು. ಯಾಕೆಂದ್ರೆ ಜ್ವರ ಬಂದ್ಬಿಟ್ಟಿದೆ. ಪ್ರೇಯರ್ ಮಾಡಿ ಜ್ವಾಗಲು ಅಂತ ಸಮಯದಲ್ಲಿ ಹುಡುಕೊಂಡ್ರಲ್ಲ, ಆಗ ಅವರ ನಂಬಿಕೆ ನೋಡಿ, ದೇವರೇ ಇವರು ನಿನ್ನನ್ನು ನೆನೆಸಿಕೊಂಡಿದ್ದಾರೆ, ನಿನ್ನ ನಾಮದಲ್ಲಿ ಅವರನ್ನ ಸ್ವಸ್ಥಗೊಳಿಸು. ಈಗ ನಿನ್ನ ವಾಕ್ಯ ನೀನು ಹೇಳಿದೆಯಲ್ಲ, ಅವರು ನನಗೆ ಪ್ರಾರ್ಥಿಸಲು ತಮ್ಮ ಕಷ್ಟದ ದಿನಗಳಲ್ಲಿ, ಇಕ್ಕಟ್ಟಿನ ವೇಳೆಯಲ್ಲಿ ನನ್ನನ್ನು ಕೂಗಲು ನಾನು ಅವರಿಗೆ ನನ್ನ ವಾಕ್ಯವನ್ನು ದೂತನ ಎಂಬಂತೆ ಕಳಿಸಿ ಸ್ವಸ್ಥಪಡಿಸಿದನು ಎಂಬುದಾಗಿ ಹೇಳಿದೆಯಲ್ಲ, ಆ ವಾಕ್ಯದ ಪ್ರಕಾರ ನೀನು ಈಗ ಅವ್ರಿಗೆ ಬಿಡುಗಡೆ ಕೊಡಬೇಕು. ನಾನು ಪರೀಕ್ಷೆ ಮಾಡಿದೆ. ಈಗ ನಾನು ಪ್ರಾರ್ಥನೆ ಮಾಡಿದ್ದೇನೆ, ನಾನು ಸದುತ್ತರ ಕೇಳಬೇಕು, ಸಾಕ್ಷಿ ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಗಂಟೆ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಫೋನ್ ಬಂದಿದೆ, ಪಾಸ್ಟರ್ ಜ್ವರ ಕಡಿಮೆಯಾಗಿದೆ. ಅವ್ರಿಗೂ ಇದಕ್ಕಾಗ್ತಾ ಇಲ್ಲ, ನಡುಕ್ತಾ ಇದ್ರು. ಆದ್ರೆ ಜ್ವರ ಪೂರ್ತಿ ಕಡಿಮೆ ಆಗಿದೆ, ಮೈಯೆಲ್ಲ ಈಗ ತಣ್ಣಗಿದೆ. ಯಾಕೆ? ನಮ್ಮ
ಇಕ್ಕಟ್ಟಿನ ವೇಳೆಯಲ್ಲಿ ಆತನನ್ನು ನೋಡುವಾಗ ಅದನ್ನು ಮಾಡಿದ ಉಪಕಾರವನ್ನು ಹೇಗೆ ತಿಳಿಸಿದ್ರು? 6 ಗಂಟೆಯಲ್ಲಿ ಫೋನ್ ಮಾಡಿ ನಾವು ಸಾಕ್ಷಿ ಹೇಳಬೇಕು. ನಾವು ಪ್ರತಿಯೊಬ್ಬೊಬ್ಬರು ದೇವರು ಮಾಡಿದ ಉಪಕಾರವನ್ನ ಸಾಕ್ಷಿ ಹೇಳಬೇಕು. ಆಗ ದೇವರು ಮಹಿಮೆ ಅಂತಾರೆ. ಆಮೇಲೆ ಹಾಗಾದ್ರೆ ಆತನನ್ನು ದೃಷ್ಟಿಸು, ಆತನನ್ನು ನಿರೀಕ್ಷಿಸು. ಯೆಹೋವನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದಿರುವವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಎಂತ ಪರಿಸ್ಥಿತಿಯನ್ನು ನೋಡುವಾಗ ಆತನಿಗೆ ಬಿಡುಗಡೆ ಕೊಟ್ಟು ನಡೆಸ್ತಾರೆ, ಆಶೀರ್ವದಿಸ್ತಾರೆ. ದೇವರು ಈ ಮಾತುಗಳನ್ನು ಆಶೀರ್ವದಿಸಿದೆ. ಆಮೇಲೆ